ಅತಿರತರ ಅಖಾಡ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಹೈ ವೋಲ್ಟೇಜ್ ಕ್ಷೇತ್ರಗಳು ಯಾವುವು, ಯಾವ ರೀತಿಯ ಜಿದ್ದಾಜಿದ್ದಿ ಇದೆ ಅನ್ನೋದನ್ನ ಪ್ರತಿದಿನ ನೀವು ಅತಿರತರ ಅಖಾಡದಲ್ಲಿ ನೋಡ್ತಾ ಬರ್ತಾ ಇದ್ದೀರಾ. ನಮ್ಮ ಇವತ್ತಿನ ಕ್ಷೇತ್ರ ಬೆಳಗಾವಿ ಗ್ರಾಮಾಂತರ. ಬೆಳಗಾವಿ ಗ್ರಾಮಾಂತರದಲ್ಲಿ ಯಾವ ರೀತಿ ಇದೆ ಈ ಬಾರಿಯ ಅಖಾಡ ಅನ್ನೋದನ್ನ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಯಾರ ಮಧ್ಯೆ ಫೈಟ್ ಇದೆ, ಇಲ್ಲಿ ನೇರವಾಗಿ ಯಾರ ಮಧ್ಯೆ ಫೈಟ್ ಇದೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಅಭ್ಯರ್ಥಿ ಯಾರೇ ಆಗಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ರಮೇಶ್ ಜಾರಕಿಹೊಳಿ ನಡುವಿನ ನೇರ ಫೈಟ್ ಇರುತ್ತೆ. ಅವರಿಬ್ಬರ ಮಾತಿನ ಸಮರ ಎಲ್ಲರಿಗೂ ಗೊತ್ತೇ ಇದೆ. ಹಾಗಾದ್ರೆ ಬೆಳಗಾವಿ ಗ್ರಾಮೀಣ ಭಾಗದ ಅಖಾಡ ಹೇಗಿದೆ ಅನ್ನೋದನ್ನ ಇವತ್ತು ತಿಳ್ಕೊಳ್ತಾ ಹೋಗೋಣ. ಹಾಗಾದ್ರೆ ಬನ್ನಿ, ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಫಲಿತಾಂಶಗಳು ಏನ್ ಹೇಳ್ತಾ ಇವೆ, ಈ ಹಿಂದಿನ ಫಲಿತಾಂಶಗಳು ಏನ್ ಹೇಳ್ತಾ ಇವೆ ಅನ್ನೋದನ್ನ ನೋಡ್ತಾ ಹೋಗೋಣ. ಗೆಲ್ಲುವ ಹುಮ್ಮಸ್ಸಿನಲ್ಲಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಹೆಬ್ಬಾಳ್ಕರ್ ಸೋಲಿಗೆ ಜಾರಕಿಹೊಳಿ ಶಪಥ. ಬೆಳಗಾವಿ ಗ್ರಾಮೀಣದಲ್ಲಿ ಬಿರುಸಿನ ಸ್ಪರ್ಧೆ. ಏನಾಗುತ್ತೆ ಮಾಜಿ ದೋಸ್ತಿಗಳ ಹಾಲಿ ಕುಸ್ತಿ. ಹೆಬ್ಬಾಳ್ಕರ್ ವಿರುದ್ಧ ನಾಗೇಶ್ ಮುನೋಳ್ಕರ್ ಸ್ಪರ್ಧೆ ಇದೆ. ಹೈ ವೋಲ್ಟೇಜ್ ಕ್ಷೇತ್ರವಾಗಿದೆ ಬೆಳಗಾವಿ ಗ್ರಾಮೀಣ. ಹಾಗಾದ್ರೆ ಇವತ್ತಿನ ಅಖಾಡ ಹೇಗಿರುತ್ತೆ, ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ನಮ್ಮೊಂದಿಗಿದ್ದಾರೆ. ಪ್ರಶಾಂತ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಭಾವನಾ, ಥ್ಯಾಂಕ್ ಯು ವೆರಿ ಮಚ್. ಸೊ ವೀಕ್ಷಕರೇ, ಈ ಹಿಂದೆ 10 ವರ್ಷಗಳ ಎಲೆಕ್ಷನ್ ಅಖಾಡದಲ್ಲಿ ಯಾವ ರೀತಿ ಇದೆ ರಿಸಲ್ಟ್ಸ್ ಅನ್ನೋದನ್ನ ಒಂದಾದ ನಂತರ ಒಂದು ನೋಡ್ತಾ ಹೋಗೋಣ. 2013ರ ಫಲಿತಾಂಶ ನೋಡ್ತಾ ಹೋಗೋಣ. ಇಲ್ಲಿ ಸಂಜಯ್ ಬಿ ಪಾಟೀಲ್ 38,322 ಮತಗಳನ್ನು ಪಡ್ಕೊಂಡಿದ್ದಾರೆ. ಕಿನೇಕರ್ ಮನೋಹರ್ ಕಲ್ಲಪ್ಪ 36,987 ಮತಗಳನ್ನು ಪಡ್ಕೊಂಡಿದ್ದಾರೆ. ಸೊ ಗೆಲುವಿನ ಅಂತರ 1,335. ಇನ್ನು 2018ರ ಫಲಿತಾಂಶ, ಕಡಿಮೆ ಮತಗಳ ಅಂತರದಿಂದ 2013ರಲ್ಲಿ ಸಂಜಯ್ ಪಾಟೀಲ್ ಗೆದ್ದಿದ್ದು. ಕರೆಕ್ಟ್. ಬೆಳಗಾವಿ ಗ್ರಾಮಾಂತರದಲ್ಲಿ 2018ರ ಫಲಿತಾಂಶ ನೋಡ್ತಾ ಹೋಗೋಣ. ಲಕ್ಷ್ಮೀ ಹೆಬ್ಬಾಳ್ಕರ್ 1,02,040 ಮತಗಳನ್ನ ಪಡ್ಕೊಂಡಿರ್ತಾರೆ. ಸಂಜಯ್ ಪಾಟೀಲ್ರು 50,316 ಮತಗಳನ್ನ ಪಡ್ಕೊಂಡಿರ್ತಾರೆ. ಗೆಲುವಿನ ಅಂತರ 51,724 ಇರುತ್ತೆ. ಹಾಗಾದ್ರೆ ಯಾವ ರೀತಿ ಇದೆ ಜಾತಿ ಲೆಕ್ಕಾಚಾರ ಅನ್ನೋದನ್ನ ನೋಡ್ತಾ ಹೋಗೋಣ. ಬೆಳಗಾವಿ ಗ್ರಾಮೀಣದಲ್ಲಿ ಮರಾಠ 1 ಲಕ್ಷಕ್ಕೂ ಅಧಿಕ ಇದ್ದಾರೆ. 1 ಲಕ್ಷಕ್ಕೂ ಅಧಿಕ ಮರಾಠ ಮತಗಳಿವೆ. ಲಿಂಗಾಯತ ಮತಗಳು 38,000, ಜೈನ ಮತಗಳು 9,600, ಮುಸ್ಲಿಂ ಮತಗಳು 19,000, ಎಸ್ಸಿ ಮತಗಳು 28,000, ಕುರುಬ ಮತಗಳು 17,000, ಎಸ್ಟಿ ಮತಗಳು 8,000, ವಿಶ್ವಕರ್ಮ 3,000, ಬ್ರಾಹ್ಮಣ 2,500, ಇತರೆ 19,099. ಇದು ಜಾತಿ ಲೆಕ್ಕಾಚಾರ ಮತ್ತು ಕಳೆದ 10 ವರ್ಷದ ಚುನಾವಣಾ ಇತಿಹಾಸ ಆಯಿತು. ಹಾಗಾದ್ರೆ ಇಲ್ಲಿ ನೇರ ಫೈಟ್ ಯಾರ್ಯಾರಿಗಿದೆ ಅನ್ನೋದನ್ನ ನಾನು ಈಗಾಗಲೇ ಹೇಳಿದೆ. ಒಂದು ಕಡೆ ರಮೇಶ್ ಜಾರಕಿಹೊಳಿ ಇದ್ದಾರೆ, ಇನ್ನೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದ ಮೇಲೆ ರಮೇಶ್ ಜಾರಕಿಹೊಳಿ ಜಾಸ್ತಿ ಫೋಕಸ್ ಮಾಡಿ ಶತಾಯಗತಾಯ ಮಣಿಸಲೇಬೇಕು ಅಂತ ಫೋಕಸ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಇಬ್ಬರು ನಾಯಕರ ಟಾಕ್ ವಾರ್ ಹೇಗಿರುತ್ತೆ? ಇಬ್ಬರ ನಾಯಕರ ಕ್ಷೇತ್ರಗಳು ಬೇರೆ, ಆದ್ರೆ ಮಾಜಿ ದೋಸ್ತಿಗಳು, ಇಬ್ರು ಮಾಜಿ ಆಪ್ತರು, ಅವರಿಬ್ಬರ ಮಧ್ಯೆ ಒಂದು ಫೈಟ್ ಹೇಗಿರುತ್ತೆ, ಮಾತಿನ ಫೈಟ್ ಹೇಗಿರುತ್ತೆ ಅನ್ನೋದನ್ನ ನೋಡ್ಕೊಂಡ್ ಬನ್ನಿ. ಮಾಡುವಂತ ದುಸ್ಥಿತಿ ಇಲ್ಲಿನ ಗ್ರಾಮೀಣ ಭಾಗದಲ್ಲಿ ಬರ್ತದೆ. ವಿಚಾರ ಮಾಡ್ಬೇಕು, ಎಷ್ಟು ಸೊಕ್ಕಿದೆ, ಎಷ್ಟು ಕೆಟ್ಟ ಅವ್ರ ಗುಣ ಅನ್ನೋದು ಅದೊಂದು ಸಾಬೀತಾಗ್ತದೆ. ಸರ್ಕಾರಿ ಕಾರ್ಯಕ್ರಮ, ಸರ್ಕಾರಿ ಹಣ ಅದು ಮಾಡಿ ಇವತ್ತು ಈ ಟೈಪ್ ನಾವು ಇಷ್ಟು ಕೆಟ್ಟ ಒಬ್ಬ ಸ್ವಭಾವದ ಗುಂಡಾಗಿರಿ ಪ್ರವೃತ್ತಿ ಇದಾವೆ. ಹೆಣ್ಮಗಳಾಗಿ ಒಂದು ಗುಂಡಾಗಿರಿ ಪ್ರವೃತ್ತಿ ಅಂದ್ರೆ ನಾಳೆ ಏನಾರ ಅಧಿಕಾರ ಚುಕ್ಕಾಣಿ ಹಿಡಿದು ನಮ್ಮ ದೇಶದ, ರಾಜ್ಯದ್ದು ಮತ್ತು ನಮ್ಮ ತಾಲೂಕು ಬೆಳಗಾವಿ ಜಿಲ್ಲೆ ಇರ್ಬೋದು, ಇಡೀ ಮತ್ತು ಗ್ರಾಮೀಣ ಕ್ಷೇತ್ರದ ಪರಿಸ್ಥಿತಿ ವಿಚಾರ ಮಾಡಿ ಕೆಲವರಿಗೆ ಯಾರಿಗೆ ಸ್ವಯಂ ಘೋಷಿತ ನಾಯಕರಾದಂತ ಗೋಕಾಕ್ ಶಾಸಕರೇ, ನಾನು ಈ ಕ್ಷೇತ್ರದ ಮನೆ ಮಗಳ ಬರೀ 4.5 ವರ್ಷದಲ್ಲಿ ಪ್ರಾಮಾಣಿಕವಾಗಿ 2 ವರ್ಷ ಕರೋನಾ ಇದ್ದಾಗ, 1 ವರ್ಷ ಫ್ಲಡ್ ಇದ್ದಾಗ ಇಷ್ಟೆಲ್ಲ ಸೇವೆಯನ್ನ ನನ್ನ ಕ್ಷೇತ್ರದ ಜನರಿಗೆ ಮಾಡಿದ್ನಲ್ಲ. ಕರೋನಾ ಇದ್ದಾಗ ಎಲ್ಲಿದ್ರಿ ನೀವು? ಫ್ಲಡ್ ಇದ್ದಾಗ ಎಲ್ಲಿದ್ರಿ ನೀವು? ಗ್ರಾಮೀಣ ಶಾಸಕರು ತಮ್ಮ ಹಿಂದಿನ ಚಾಲಿ
ಅಂದ್ರೆ ಜನರನ್ನು ಒಂದು ಕುಕ್ಕರು ಒಂದು ಮಿಕ್ಸರ್ ಕೊಟ್ಟು ನನ್ನ ಹದ್ದು ಬಸ್ ಇಟ್ಕೊಂಡಂತ ಒಂದು ನಾಟಕ ಪ್ರಾರಂಭ ಮಾಡಿದ್ರು. ಕುಕ್ಕರು ಮತ್ತು ಮಿಕ್ಸರು ಕೆಲವು ಹಣದ ಆಶೆ ಮೇಲೆ ಇಡೀ ಕ್ಷೇತ್ರ ನನ್ನ ಮನೆಯಲ್ಲಿ ಒತ್ತೆ ಆಗಿರ್ತದೆ ಅನ್ನೋಂಥ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ರು. ಅವ್ರು ಎಷ್ಟೇ ದುಡ್ಡು ಹಂಚಲಿ, ಎಷ್ಟೇ ಖರ್ಚು ಮಾಡಲಿ, ಜನ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ರಮೇಶ್ ಜಾರಕಿಹೊಳಿ ಆಗಿಂದಾಗೆ ಫೈಟ್ ಆಗ್ತಾನೆ ಇರುತ್ತೆ, ಟಾಕ್ ವಾರ್ಗಳು ಆಗ್ತಾನೆ ಇರುತ್ತೆ. ಪ್ರಶಾಂತ್, ತುಂಬಾ ಇಂಟ್ರೆಸ್ಟಿಂಗ್ ಕ್ಷೇತ್ರ. ಅಫ್ಕೋರ್ಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಕ್ಷೇತ್ರದ ಮೇಲೆ ಪ್ರಾಬಲ್ಯ ಹೊಂದಿದ್ದಾರೆ, ಅದರ ಜೊತೆಗೆ ಬೆಳಗಾವಿ ಇತರ ಭಾಗಗಳಿಗೂ ತಮ್ಮ ಪ್ರಭಾವವನ್ನು ಹೊಂದಿರುವಂತಹ ನಾಯಕಿ. ಅಟ್ ದ ಸೇಮ್ ಟೈಮ್ ರಮೇಶ್ ಜಾರಕಿಹೊಳಿ ಆ್ಯಂಡ್ ಫ್ಯಾಮಿಲಿ ಪ್ರಭಾವಿ ಕುಟುಂಬ ಮತ್ತು ಪ್ರಭಾವಿ ನಾಯಕರು. ಹೆಂಗಿರುತ್ತೆ ಈ ಬೆಳಗಾವಿ ಗ್ರಾಮೀಣ ಭಾವನಾ? ನೋಡಿ, ಇಬ್ಬರು 2018ರವರೆಗೆ ಒಟ್ಟಿಗಿದ್ರು. ಹೌದು. ರಮೇಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರಣದಿಂದ ಕಾಂಗ್ರೆಸ್ ಅನೇಕ ಕಡೆ ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಗೆಲ್ಲಿಕ್ಕೆ ಸಾಧ್ಯ ಆಗಿತ್ತು. ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ನಡುವೆ ಒಂದು ಬಿರುಕು ಕೂಡ ಅದೇ ಕಾರಣದಿಂದ ಆಗಿತ್ತು. ಆದರೆ ಯಾವಾಗ 2018ರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೊದಲ ಬಾರಿಗೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದ ಒಬ್ಬ ಶಾಸಕಿಯಾಗಿ ಆಯ್ಕೆ ಆದರು, ಕಾಂಗ್ರೆಸ್ ಮತ್ತು JDSನ ಮೈತ್ರಿಕೂಟ ಆಯಿತು. ಹೊಸದಾಗಿ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಯಾರು ಮಂತ್ರಿ ಆಗಬೇಕು ಅಂತಕ್ಕಂಥ ಚರ್ಚೆ ಶುರುವಾಯಿತು. ರಮೇಶ್ ಜಾರಕಿಹೊಳಿ ಅಂದ್ಕೊಂಡಿದ್ದು ಸಹಜವಾಗಿ ನಾನು ಸೀನಿಯಾರಿಟಿ ಇದ್ದೀನಿ, ಸತೀಶಕ್ಕೆ ಕೊಟ್ಟರು ನನಗೂ ಕೊಡ್ತಾರೆ ಅಂತಕ್ಕಂಥದ್ದು ರಮೇಶ್ ಜಾರಕಿಹೊಳಿ ಅವರ ಒಂದು ಅಭಿಪ್ರಾಯ ಆಗಿತ್ತು. ಆದರೆ ಏಕಾಏಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ದಿಲ್ಲಿಗೆ ಹೋದರು. ರಮೇಶ್ ಜಾರಕಿಹೊಳಿ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಡಿ ಅಂತ ಹೇಳಿದರೋ ಇಲ್ವೋ, ವಿ ಡೋಂಟ್ ನೋ ಒಳಗಡೆ ಅದು ಏನು ಚರ್ಚೆ ಆಯಿತು. ಆದರೆ ನನ್ನನ್ನು ಮಂತ್ರಿ ಮಾಡಿ ಅಂತಕ್ಕಂಥದ್ದನ್ನು ಹೈಕಮಾಂಡ್ ನಾಯಕರಿಗೆ ಹೇಳಿದರು. ಹೈಕಮಾಂಡ್ ನಾಯಕರ ಜೊತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ದಿಗ್ವಿಜಯ್ ಸಿಂಗ್ ಇರ್ಬೋದು, ಅಹಮದ್ ಪಟೇಲ್ರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರಿಚಯ ಇತ್ತು. ಖರ್ಗೆ, ಸಿದ್ದರಾಮಯ್ಯ, ಪರಮೇಶ್ವರ್ಗೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಪರಿಚಯ ಇರುವ ಕಾರಣದಿಂದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ನನಗೆ ಮಂತ್ರಿ ಮಾಡಿ ಅಂತಕ್ಕಂಥದ್ದನ್ನು ಹೇಳಿದರು. ಯಾವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ತನ್ನನ್ನು ಕೇಳದೆ ದಿಲ್ಲಿಗೆ ಹೋಗಿ ತನ್ನನ್ನು ಮಂತ್ರಿ ಮಾಡಿ ಅಂತಕ್ಕಂಥದ್ದನ್ನು ಕೇಳಿಕೊಂಡ್ರು, ರಮೇಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ವೈಮನಸ್ಸು ಸ್ಫೋಟಗೊಂಡು. ಪ್ರಾಯಶಃ ಕುಮಾರಸ್ವಾಮಿಯವರ ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟದ ಸರ್ಕಾರ ಬೀಳಲಿಕ್ಕೆ ಒಂದು ಲೋಕಸಭಾ ಚುನಾವಣೆಯ ಫಲಿತಾಂಶ ಟ್ರಿಗರ್ ಆಯಿತು. ಆದರೆ ಅದರ ಪ್ರಮುಖವಾಗಿರ್ತಕ್ಕಂಥ ಕಾರಣ ರಮೇಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ನಡೆದಿರ್ತಕ್ಕಂಥ ಒಂದು ವೈಮನಸ್ಸು ಏನು ಶುರು ಆಯಿತು, ಅದು ಸರ್ಕಾರ ಬೀಳಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಆಯಿತು. ರಮೇಶ್ ಜಾರಕಿಹೊಳಿಗೆ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು, ನನ್ನನ್ನು ಪೊಲಿಟಿಕಲಿ ಮುಗಿಸ್ತಾರೆ. ಯಾಕಂದರೆ DK ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿ ನನ್ನನ್ನು ಕಾಂಗ್ರೆಸ್ನಲ್ಲಿ ಇದ್ದರೆ ನನಗೆ ಸಾಧ್ಯ ಆಗೋಲ್ಲ ಅನ್ನುವ ಕಾರಣಕ್ಕೋಸ್ಕರ ರಮೇಶ್ ಜಾರಕಿಹೊಳಿ ಹೊರಗೆ ಬರುವ ಪ್ರಯತ್ನವನ್ನು ಆರಂಭಿಸಿದರು. ರಮೇಶ್ ಜಾರಕಿಹೊಳಿ ಆಪ್ತರೊಬ್ಬರು ಹೇಳ್ತಾಯಿದ್ರು, ಎಷ್ಟರ ಮಟ್ಟಿಗೆ ಅಂದರೆ ಕುಮಾರಸ್ವಾಮಿ ಬೆಳಗಾವಿಗೆ ಬಂದಿದ್ದರು, ಇವ್ರಿಗೆ ಹೈದರಾಬಾದ್ಗೆ ಹೋಗೋದಿತ್ತು ಅಮಿತ್ ಶಾ ಭೇಟಿಗೆ. ಇವರು ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ಕುಮಾರಸ್ವಾಮಿ ಅವರನ್ನು ಸ್ವಾಗತಿಸಿದರು. ಯಾರು? ರಮೇಶ್ ಜಾರಕಿಹೊಳಿ ಅವರು ಸ್ವಾಗತ ಮಾಡಿ, ಇಲ್ಲ ನನಗೆ ಕೊಲ್ಲಾಪುರ ಮಹಾಲಕ್ಷ್ಮಿ ದರ್ಶನ ತೊಗೊಳ್ಳೋಕ್ಕೆ ಫ್ಯಾಮಿಲಿ ಹೋಗ್ತಿದ್ದೀವಿ ಅಂತಕ್ಕಂಥದ್ದನ್ನು ಹೇಳಿ ಒಂದು ಕಾರ್ನಲ್ಲಿ ರಮೇಶ್ ಜಾರಕಿಹೊಳಿ ತಮ್ಮ ಮೊಬೈಲ್ ಇಟ್ಟು ಅದನ್ನು ಕೊಲ್ಲಾಪುರಕ್ಕೆ ಕಳಿಸಿ ಬೇರೆ ಕಾರ್ನಲ್ಲಿ ಹೈದರಾಬಾದ್ಗೆ ಹೋಗಿ ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ರಂತೆ. ಅವರ ಆಪ್ತರು ಹೇಳ್ತಾರೆ, ಇಟ್ಸ್ ಟು ಬಿ ವೆರಿಫೈಡ್ ಬೈ ಜಾರಕಿಹೊಳಿ, ಯಾರು ಅದನ್ನು ಒಪ್ಕೊಳ್ಳಲ್ಲ ಈಗ. ಆದರೆ ಅಷ್ಟರ ಮಟ್ಟಿಗೆ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ನಿಂದ ಬೇಸತ್ತಿದ್ರು. ಅವರು BJPಗೆ ಹೋದರು, ಸರ್ಕಾರ ಬಂತು. ನಂತರ ರಮೇಶ್ ಜಾರಕಿಹೊಳಿ ಮೇಲೆ ರಮೇಶ್ ಜಾರಕಿಹೊಳಿ ಒಂದು ಪೊಲಿಟಿಕಲ್ ಆಪರೇಷನನ್ನು ಮಾಡಿದರು. ರಮೇಶ್ ಜಾರಕಿಹೊಳಿ ಮೇಲೆ ಒಂದು ರಿವರ್ಸ್ CD ಆಪರೇಷನ್ ಆಯಿತು. ಆ ಕಾರಣದಿಂದ ಅವರು ಮಂತ್ರಿ ಸ್ಥಾನವನ್ನು ಕಳೆದುಕೊಳ್ಬೇಕಾಯಿತು. ಅದೆಲ್ಲವೂ ಇತಿಹಾಸದ ಪುಟಗಳಲ್ಲಿ ಸೇರಿಕೊಂಡಿದೆ, ಎಲ್ರಿಗೂ ಗೊತ್ತಿರತಕ್ಕಂಥ ಸಂಗತಿ. ಆದರೆ ಆ ವೈಮನಸ್ಸು ಚುನಾವಣೆಯ ಸಂದರ್ಭದಲ್ಲಿ ಈಗ ಇನ್ನೊಂದು ಪೊಲಿಟಿಕಲ್ ಫೈಟ್ನ ರೂಪವನ್ನು ಪಡೆದುಕೊಂಡಿದೆ. ಜಾರಕಿಹೊಳಿ ಎರಡು ಸಂಗತಿಗಳನ್ನು ಹೇಳ್ತಿದ್ದಾರೆ. ಒಂದು, ಬೆಳಗಾವಿ ಗ್ರಾಮಾಂತರದಲ್ಲಿ ಶತಾಯಗತಾಯವಾಗಿ ನನಗೆ ಗೋಕಾಕ್ಕಿಂತ ಹೆಚ್ಚು ಬೆಳಗಾವಿ ಗ್ರಾಮಾಂತರ, ನಾನು ಬೆಳಗಾವಿ ಗ್ರಾಮಾಂತರದಲ್ಲಿ ಬೀಡುಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರನ್ನು ಸೋಲಿಸಬೇಕು ಅನ್ನೋ. ಸರಿ, ಸಂಜಯ್ ಪಾಟೀಲ್ರಿಗೆ BJP ಟಿಕೆಟ್ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿತ್ತು. ಅವ್ರು ಓಡಾಡ್ತಾಯಿದ್ರು. 13ರಲ್ಲಿ ಗೆದ್ದಿದ್ರು, 18ರಲ್ಲಿ ಸೋತಿದ್ರು. 18ರಲ್ಲಿ ಒಂದು 50,000 ಮತಗಳನ್ನು ಪಡೆದಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗಿಂತ ಹಾಫ್ ಮತಗಳು. ಸ್ವಲ್ಪ ಸಂಜಯ್ ಪಾಟೀಲ್ ಕೂಡ ಮಾತು ಜಾಸ್ತಿ ಆಡ್ತಾಯಿದ್ರು, ನೀವು ಅವ್ರಿಗೆ ಶಾಸಕರಾಗಿ ನೆನಪಿದ್ರೆ.
ಅವರು ಸೋತಿದ್ರು. ಸಂಜಯ್ ಪಾಟೀಲ್ರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥ ಒಂದು ಚರ್ಚೆ ನಡೀತಾ ಇದ್ದಾಗ ರಮೇಶ್ ಜಾರಕಿಹೊಳಿ ಹೇಳಿದರು ಏಕಾಏಕಿ, ಇಲ್ಲ ಸಂಜಯ್ ಪಾಟೀಲ್ಗೆ ಟಿಕೆಟ್ ಕೊಡಬೇಡಿ. ಸಂಜಯ್ ಪಾಟೀಲ್ ಬಗ್ಗೆ ನನಗೆ ವೈಯಕ್ತಿಕವಾಗಿ ಏನಿಲ್ಲ, ಆದರೆ ಜೈನ್ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು, ಜೈನರ ಮತಗಳು ಅತಿ ಕಡಿಮೆ ಇವೆ, ಅಲ್ಲೇನಾದರೂ ಲಕ್ಷ್ಮೀ ಹೆಬ್ಬಾಳ್ಕರನ್ನು ಟೇಕ್ ಆನ್ ಮಾಡಬೇಕಾದ್ರೆ ಮರಾಠಕ್ಕೆ ಕೊಡಿ, ಮರಾಠ ಮತಗಳನ್ನು ಒಡೆದ್ರೆ ಮಾತ್ರ ಲಕ್ಷ್ಮೀ ಹೆಬ್ಬಾಳ್ಕರನ್ನು ಸೋಲಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಬಿ ಜೆ ಪಿ ಹೈಕಮಾಂಡ್ ಕೊನೆಗೂ ರಮೇಶ್ ಜಾರಕಿಹೊಳಿ ಅವರ ಮಾತನ್ನು ಕೇಳಿ ನಾಗೇಶ್ ಮುನ್ನೋಳಿಕರ್, ಗ್ರಾಮ ಪಂಚಾಯತ್ ಹಿಂಡಲ್ಗ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಅವರನ್ನು ಬಿ ಜೆ ಪಿ ತನ್ನ ಕ್ಯಾಂಡಿಡೇಟನ್ನಾಗಿ ಮಾಡಿದೆ. ರಮೇಶ್ ಜಾರಕಿಹೊಳಿ ಮಾಡ್ತಾ ಇರ್ತಕ್ಕಂಥ ಪ್ಲ್ಯಾನ್ ಏನು ಅಂತಂದರೆ, ಬೆಳಗಾವಿ ಗ್ರಾಮಾಂತರದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಮರಾಠ ಸಮುದಾಯದ ಮತಗಳಿವೆ, ಲಿಂಗಾಯತ ಸಮುದಾಯದ ಅಭ್ಯರ್ಥಿಯಾಗಿದ್ದಾರೆ, ಲಿಂಗಾಯತರ ಮತಗಳನ್ನು ಪಡಿತಾರೆ, ಮರಾಠ ಸಮುದಾಯ ಮತ್ತು ಕುರುಬ ಇತರ ಹಿಂದುಳಿದ ಸಮುದಾಯಗಳ ಮತಗಳನ್ನು ಲಕ್ಷ್ಮೀ ಹೆಬ್ಬಾಳ್ಕರಿಂದ ದೂರ ತಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೋಲ್ತಾರೆ, ಬಿ ಜೆ ಪಿಯನ್ನು ಗೆಲ್ಲಿಸಬಹುದು ಅಂತ ಕಾರಣಕ್ಕೋಸ್ಕರ ನಾಗೇಶ್ ಮುನ್ನೋಳಿಕರ್ಗೆ ರಮೇಶ್ ಜಾರಕಿಹೊಳಿ ಟಿಕೆಟ್ ಕೊಡಿಸಿದ್ದಾರೆ. ಹೀಗಾಗಿ ಬೆಳಗಾವಿ ಗ್ರಾಮಾಂತರ ಒಂದು ಪ್ರತಿಷ್ಠೆಯ ಪ್ರಶ್ನೆ ಆಗಿದೆ. ಈಗ ಅಲ್ಲಿ ಅಂದರೆ ಬೆಳಗಾವಿ ಗ್ರಾಮಾಂತರದಲ್ಲಿ ರಮೇಶ್ ಜಾರಕಿಹೊಳಿ ಏನೊಂದು ಹಠ ತೊಟ್ಟು ಲಕ್ಷ್ಮೀ ಹೆಬ್ಬಾಳ್ಕರನ್ನ ಸೋಲಿಸಬೇಕು ಅನ್ನುವ ಪ್ರಯತ್ನದಲ್ಲಿದ್ದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಗೋಕಾಕ್ನಲ್ಲಿ ಡಾಕ್ಟರ್ ಮಹಾಂತೇಶ್ ಕಡಾಡಿಗೆ ಟಿಕೆಟ್ ಕೊಡಿಸಿದ್ರು. ಅಂದರೆ ಇಬ್ಬರೂ ಒಬ್ರಿಗೊಬ್ಬರು ಸೋಲಿಸಬೇಕು ಅಂದರೆ ಹೀಗಾಗತ್ತೆ ರಾಜಕಾರಣದಲ್ಲಿ. ತುಂಬ ಆತ್ಮೀಯರಾಗಿರ್ತಕ್ಕಂಥವ್ರು ರಾಜಕೀಯದಿಂದ ದೂರ ಆದಾಗ, ಈಗ ಹುಬ್ಬಳ್ಳಿಯಲ್ಲಿ ನಾವು ಜಗದೀಶ್ ಶೆಟ್ಟರ್, ಪ್ರಹ್ಲಾದ್ ಜೋಶಿ ನೋಡ್ತಾ ಇದ್ದೀವಿ, ಅವರೊಂದು ಬಾಣ ಹೊಡಿತಾರೆ, ಇವರೊಂದು ಬಾಣ ಹೊಡಿತಾರೆ ದಿನ. ಆದರೆ ಹುಬ್ಬಳ್ಳಿಯ ರಾಜಕಾರಣ ಅಷ್ಟು ಅಂದರೆ ಬೆಳಗಾವಿ ಥರ ಕಟ್ ಥ್ರೋಟ್ ರಾಜಕಾರಣ ಅಲ್ಲ. ಹೀಗಾಗಿ ಹುಬ್ಬಳ್ಳಿಯ ಜನರಿಗೆ ಅದು ಹೊಸದಾಗಿ ಅನಿಸುತ್ತೆ. ಬೆಳಗಾವಿಯ ರಾಜಕಾರಣವೇ ಕಟ್ ಥ್ರೋಟ್ ಆಗಿರುತ್ತೆ. ರಮೇಶ್ ಜಾರಕಿಹೊಳಿ, ನೀವು ಉಮೇಶ್ ಕತ್ತಿ ಅವ್ರನ್ನ ನೋಡಿ, ಈಗ ಲಕ್ಷ್ಮಣ್ ಸವದಿ ಗಟ್ಟಿಯಾಗಿ ಮಾತನಾಡ್ತಾರೆ. ಹೀಗಾಗಿ ಬೆಳಗಾವಿ ಜಿಲ್ಲೆಯ ರಾಜಕಾರಣದಲ್ಲಿ ಈಗ ಬೆಳಗಾವಿ ಗ್ರಾಮಾಂತರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರನ್ನು ಸೋಲಿಸಲಿಕ್ಕೆ ರಮೇಶ್ ಜಾರಕಿಹೊಳಿ ಪ್ರಯತ್ನ ಮಾಡ್ತಾ ಇದ್ದರೆ, ಗೋಕಾಕ್ನಲ್ಲಿ ರಮೇಶ್ ಜಾರಕಿಹೊಳಿ ಅವರನ್ನು ಕಟ್ಟಿ ಹಾಕಲಿಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪಂಚಮಸಾಲಿ ಕ್ಯಾಂಡಿಡೇಟನ್ನು ತಂದು ನಿಲ್ಲಿಸಿದ್ದಾರೆ. ರಮೇಶ್ ಜಾರಕಿಹೊಳಿಯವರು ಆ ಪಂಚಮಸಾಲಿ ಮತಗಳನ್ನು ಎಲ್ಲಿ ಒಡೆದು ಹೋಗಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಹಠ ಹಿಡಿದು ಪಕ್ಕದ ಮಹೇಶ್ ಕುಮಟಳ್ಳಿಗೆ ಅಥಣಿಯಲ್ಲಿ ಟಿಕೆಟ್ ಕೊಡಿಸಿದ್ರು. ಲಕ್ಷ್ಮಣ್ ಸವದಿ ಅವರನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಕಾಂಗ್ರೆಸ್ನತ್ತ ಸೆಳೆದುಕೊಂಡು. ಅಂದರೆ ಈ ಇಬ್ಬರ ವೈಮನಸ್ಸಿನ ರಾಜಕಾರಣದಲ್ಲಿ ಅಂತಿಮವಾಗಿ ಈ ಬಾರಿ ಗೆಲ್ಲೋದು ಯಾರು, ಇದು ಬೆಳಗಾವಿ ಗ್ರಾಮಾಂತರದ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಕ್ಷೇತ್ರಕ್ಕೆ ಬರೋದಾದರೆ, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಒಂದು ಪೊಲಿಟಿಕಲ್ ಹೋಲ್ಡ್ ಇದೆ, ಒಂದು ಪೊಲಿಟಿಕಲ್ ಅಕ್ಯೂಮನ್ ಇದೆ. ಕ್ಷೇತ್ರದಲ್ಲೂ ಕೂಡ ನಾವು ಅನೇಕ ಬಾರಿ ವರದಿಗಾರರು ಓಡಾಡಿದಾಗ, ವಾಕ್ಸ್ ಪಾಪ್ಗಳನ್ನು ಗಮನಿಸಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಕೆಲಸ ಮಾಡಿದ್ದಾರೆ, ಆಕ್ಸೆಸಿಬಲ್ ಇದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತವೆ. ಆದರೆ ರಮೇಶ್ ಜಾರಕಿಹೊಳಿ ಏನಕ್ಕೇನ ಲಕ್ಷ್ಮೀ ಹೆಬ್ಬಾಳ್ಕರನ್ನು ಸೋಲಿಸಬೇಕು ಅಂತಕ್ಕಂಥ ಒಂದು ಪಣ ತೊಟ್ಟು ನಾಗೇಶ್ ಮುನ್ನೋಳಿ. ಈಗ ತಂತ್ರಗಾರಿಕೆಯಲ್ಲಿ ರಮೇಶ್ ಜಾರಕಿಹೊಳಿ ಗೆಲ್ತಾರ, ಗೆದ್ರೇನು ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಗೆದ್ದರೆ ಅಂದರೆ ಇದು ಪ್ರಾಯಶಃ ಕರ್ನಾಟಕದ ಮುಂದಿನ ರಾಜಕಾರಣವನ್ನು ಕೂಡ ಈ ಪ್ರಶ್ನೆ ನಿರ್ಧರಿಸುತ್ತೆ. ಹೇಗೆ, ಒಂದು ವೇಳೆ ಕರ್ನಾಟಕದಲ್ಲಿ ಹೈಪೋಥೆಟಿಕಲಿ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂತು ಅನ್ಕೋಣ, ಅಥವಾ ಬಿ ಜೆ ಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದರೆ ರಮೇಶ್ ಜಾರಕಿಹೊಳಿ ವಿಲ್ ಬಿ ಪವರ್ಫುಲ್. ಕಾಂಗ್ರೆಸ್ನ ನಾನು 3 ಆಪ್ಷನ್ ಹೇಳ್ಬಿಡ್ತೀನಿ, ಯಾಕಂದರೆ ನಾವು ಯಾವ ಸರ್ಕಾರ ಬರುತ್ತೆ ಅಂತಕ್ಕಂಥದ್ದನ್ನು ಐ ಆಮ್ ನಾಟ್ ಎ ಸ್ಟ್ಯಾಟಿಸ್ಟಿಕಲ್ ಎಕ್ಸ್ಪರ್ಟ್, ಐ ಕ್ಯಾನ್ ಟೆಲ್ ಫ್ಯಾಕ್ಟರ್ಸ್. ಬಿ ಜೆ ಪಿ ಸರ್ಕಾರ ಏಕಾಂಗಿಯಾಗಿ ಬಂದರೆ ರಮೇಶ್ ಜಾರಕಿಹೊಳಿ ಪವರ್ಫುಲ್ ಆಗ್ತಾರೆ, ಕಾಂಗ್ರೆಸ್ ಸರ್ಕಾರ ಏಕಾಂಗಿಯಾಗಿ ಬಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪವರ್ಫುಲ್ ಆಗ್ತಾರೆ, ಕಾಂಗ್ರೆಸ್ JDS ಮೈತ್ರಿಕೂಟ ಬಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಲ್ ಬಿ ಪವರ್ಫುಲ್. BJP JDS ಮೈತ್ರಿಕೂಟ, ಎಲ್ಲ ಆಪ್ಷನ್ಸ್ಗಳನ್ನು ಹೇಳ್ತೀವಿ, BJP JDS ಮೈತ್ರಿಕೂಟ ಬಂದರೆ ರಮೇಶ್ ಜಾರಕಿಹೊಳಿ. ಹಾಗಾಗಿ ಈಗ ಒಂದು ವೇಳೆ ಅತಂತ್ರ ಬಂದರೆ ಬೆಳಗಾವಿ ಜಿಲ್ಲೆಯ ರಾಜಕಾರಣವನ್ನು ಕೈಗೆ ತೆಗೆದುಕೊಳ್ಳಬೇಕು ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ಇಬ್ಬರೂ ರಾಜಕಾರಣಿಗಳು ಯಾವ ಹಂತಕ್ಕೂ ಕೂಡ ಹೋಗ್ತಕ್ಕಂಥ ಸಾಧ್ಯತೆಗಳು. ಇದು ಕೇವಲ ಬೆಳಗಾವಿ ಗ್ರಾಮಾಂತರದಲ್ಲಿ ಅವರು ಅನೇಕ ಕಡೆ ಅವ್ನು ಸೋಲಿಸ್ಲಿಕ್ಕೆ ಇವನು ಸೋಲಿಸ್ಲಿಕ್ಕೆ ಅವರು ಪ್ರಯತ್ನ ಪಡ್ತಾರೆ, ಬಟ್ ಅದು ಅಷ್ಟಕ್ಕೆ ನಿಲ್ಲೋಲ್ಲ. ನಾವು 19ರಲ್ಲಿ ನೋಡಿದ್ದೀವಿ, ರಮೇಶ್ ಜಾರಕಿಹೊಳಿ, ಶ್ರೀಮಂತ್ ಪಾಟೀಲ್, ಮಹೇಶ್ ಕುಮಟಳ್ಳಿ ಅವ್ರನ್ನ ಕರೆದುಕೊಂಡು ಬಂದರು. ಅವರು 3 ಮಂದಿ ಗಟ್ಟಿಯಾಗಿದ್ದರಿಂದ ಯಡಿಯೂರಪ್ಪನವರು BC ಪಾಟೀಲ್, ಶಿವರಾಮ್ ಹೆಬ್ಬಾರ್, ST ಸೋಮಶೇಖರ್, ಮುನಿರತ್ನ, ರಾಮಲಿಂಗಾರೆಡ್ಡಿ ಅವರು ಕೂಡ ಸ್ವಲ್ಪ ಮಟ್ಟಿಗೆ ಹೋಗಿ ವಾಪಸ್ ಬಂದರು.
ಡಾಕ್ಟರ್ ಸುಧಾಕರ್, ರೈಟ್ ನಾರಾಯಣಗೌಡರು ಇವರೆಲ್ಲರೂ ಬಂದಿದ್ದರು ನಂತರದ ದಿನಗಳಲ್ಲಿ. ರೈಟ್ ರೈಟ್ ಹೀಗಾಗಿ ಏನಾಗತ್ತೆ ಮತ್ತಿದು ಬೆಳಗಾವಿ ಜಿಲ್ಲೆಯ ರಾಜಕಾರಣಿಗಳು ಸ್ವಲ್ಪ ಹಠಮಾರಿಗಳು. ಹಠಮಾರಿಗಳು. ಅದು ಲಕ್ಷ್ಮೀನೂ ಇರಲಿ, ಅದು ರಮೇಶು ಇರಲಿ, ಆ ಹಠಮಾರಿತನಕ್ಕೆ ಸೀಮೆ ಇರೋಲ್ಲ. ಅದು ಎಲ್ಲಿವರೆಗೆ ತೆಗೆದುಕೊಂಡು ಹೋಗುತ್ತೆ ಬೆಳಗಾವಿ ಗ್ರಾಮಾಂತರ ಕ್ಷೇತ್ರ ಆ ಕಾರಣದಿಂದ ಹಾಗಾಗಿ ಇಡೀ ಬೆಳಗಾವಿ ಒಂದ್ ರೀತಿ ಕುತೂಹಲದ ಕೇಂದ್ರ ಆಗಿರುತ್ತೆ. ವಾಪಸ್ ಬರೋಣ. ಒಂದು ಸ್ಮಾಲ್ ಬ್ರೇಕ್ ಆದ್ಮೇಲೆ ಬ್ರೇಕ್ನ ನಂತರ ಅಲ್ಲಿನ ಸ್ಥಳೀಯ ಮತದಾರರು ಏನು ಹೇಳ್ತಾ ಇದ್ದಾರೆ, ಅಲ್ಲಿನ ವೈಬ್ ಹೇಗಿದೆ, ಯಾರ ಪರವಾಗಿ ಏನು ಅಂತಿದ್ದಾರೆ, ರಮೇಶ್ ಜಾರಕಿಹೊಳಿ ತಂತ್ರಗಾರಿಕೆ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಏನು ಹೇಳ್ತಾರೆ, ನಾಗೇಶ್ ಮುನೋಳ್ಕರ್ ಅವ್ರ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ಚರ್ಚೆ ಮುಂದುವರಿಸ್ತೀವಿ. ನಮ್ಮ ಪ್ರತಿನಿಧಿ ನಮ್ಮ ಜೊತೆ ಲೈವ್ನಲ್ಲಿರ್ತಾರೆ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.